ಜಗದೋದ್ಧಾರನ ಆಡಿಸಿದಳೆ ಶೋದೆ 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 ಜಗದೋದ್ಧಾರನ ಆಡಿಸಿದಳೆ ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಸುಗುಣಾಂತರಂಗನ ಆಡಿಸಿದಳೆ ಶೋದೆ ಸುಗುಣಾಂತರಂಗನ ಆಡಿಸಿದಳೆ ಯಶೋದೆ ಜಗದೋದ್ಧಾರನ ಆಡಿಸಿದಳೆ ಶೋದೆ ಅನುರಣೀಯ ಮಹತೋ ಮಹೀಯನ ಅನುರಣೀಯ ಮಹತೋ ಮಹೀಯನ ಅನುರಣೀಯನ ಮಹತೋ ಮಹೀಯನ ಅಪ್ರಮೇಯನ ಆಡಿಸಿದಳೆ ಯಶೋದೆ ಅಪ್ರಮೇಯನ ಆಡಿಸಿದಳೆ ಯಶೋದೆ ಅಪ್ರಮೇಯನ ಆಡಿಸಿದಳೆ ಯಶೋದೆ ಜಗದೋದ್ಧಾರನ ಆಡಿಸಿದಳೆ ಯಶೋದೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮಾ
ಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿನುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯ ಆಡಿಸಿದಳೆ ಯಶೋದೆ ಜಗದೋ ಧಾರನ ಆಡಿಸಿದಳೆ ಯಶೋದೆ ಯಶೋದೆ ಪರಮ ಪುರುಷನ ಪರವಾಸು ದೇವನ ಪರಮ ಪುರುಷನ ಪರವಾಸು ದೇವನ ಪರಮ ಪುರುಷನ ಪರವಾಸು ದೇವನ ಪುರಂದರ ವಿಠಲನ ಆಡಿಸಿದಳೆ ಯಶೋದೆ ಪುರಂದರ ವಿಠಲನ ಆಡಿಸಿದಳೆ ಯಶೋದೆ ಜಗದೋ ಧಾರನ ಆಡಿಸಿದಳೆ ಯಶೋದೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ನಾವು ಇದುವರೆಗೆ ಗೀತಾ ಜ್ಞಾನ ಅಭ್ಯಾಸದ ಅತ್ಯಂತ ಪ್ರಮುಖವಾದ ಘಟ್ಟವನ್ನು ತಲುಪುತ್ತಿದ್ದೇವೆ. ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗದಲ್ಲಿ ಪರಮಾತ್ಮನು 52 ಶ್ಲೋಕಗಳವರೆಗೆ ತಿಳಿಸಿದಂತಹ ಗೀತಾ ಜ್ಞಾನ ಸಾರವನ್ನು ಅರ್ಜುನನು ಪೂರ್ಣ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಲಾಗದೆ ಮತ್ತೆ ಪ್ರಶ್ನೆಗಳನ್ನು ಹಾಕಲಾರಂಭಿಸುತ್ತಾನೆ. ಇದುವರೆಗೂ ಶ್ರೀಕೃಷ್ಣನು ಪ್ರತಿ ಪದಗಳನ್ನು ಸೂಚ್ಯಾರ್ಥವಾಗಿ ಬಳಸಿ ಅದರ ವಿವರಣೆಗಳನ್ನು ಜಾಸ್ತಿಯಾಗಿ ಕೊಡದಲೆ ಅರ್ಜುನನಿಗೆ ಇಷ್ಟರಲ್ಲೇ ಎಲ್ಲವೂ ತಿಳಿಯುತ್ತದೆ, ಅವನು ಯುದ್ಧೋತ್ಸಾಹದಿಂದ ಯುದ್ಧಕ್ಕೆ ಉದ್ಯುಕ್ತನಾಗುತ್ತಾನೆ ಎಂದು ಎಣಿಸಿದ ಶ್ರೀಕೃಷ್ಣನು ವಿವರಣಾತ್ಮಕವಾಗಿ ಪ್ರತಿಯೊಂದನ್ನು ತಿಳಿಸದೆ
ಸಾಂಕೇತಿಕಾರ್ಥವಾಗಿ, ಸೂಚ್ಯಾರ್ಥವಾಗಿ ಸಕಲ ತತ್ವಗಳನ್ನು 52ರಿಂದ 55 ಶ್ಲೋಕದವರೆಗೆ ತುಂಬಿಸಿಟ್ಟು ಅರ್ಜುನನನ್ನು ಯುದ್ಧಕ್ಕೆ ಪ್ರೇರೇಪಿಸುತ್ತಾನೆ. ಆದರೆ ಶ್ರೀಕೃಷ್ಣನ ಇಷ್ಟೊಂದು ಗೂಢಾರ್ಥಗಳನ್ನೊಳಗೊಂಡಿರುವಂತಹ ಬ್ರಹ್ಮವಿದ್ಯೆಯ ಮರ್ಮಗಳನ್ನು ವಿವರಣಾತ್ಮಕವಾಗಿ ತಿಳಿಸದೇ ಇರುವಂತಹ ಓನ್ಲಿ ಧರ್ಮ ಓನ್ಲಿ, ಬರೀ ಧರ್ಮವನ್ನು ಮಾತ್ರ ತಿಳಿಸಿದನಲ್ಲ, ಯಾಕೆ ಹೀಗೆ ಮಾಡಿದನು ಎಂಬುದಾಗಿ ಯೋಚಿಸುತ್ತಾ ಅರ್ಜುನನು ಎಲ್ಲವನ್ನೂ ಬ್ರಾಹ್ಮಣನಿಂದ ವಿವರವಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಈಗಷ್ಟೇ ಹೇಳಿದ್ದಾನೆ. ಆದ ಕಾರಣದಿಂದ ಕೃಷ್ಣನನ್ನೇ ಮತ್ತೆ ಮತ್ತೆ ಪ್ರಶ್ನೆ ಮಾಡುವುದರ ಮೂಲಕವಾಗಿ ಎಲ್ಲವನ್ನೂ ನಾನು ತಿಳಿದುಕೊಳ್ಳಬೇಕು. ಇಲ್ಲವಾದರೆ ಶ್ರೀಕೃಷ್ಣನು ಇಲ್ಲಿಗೆ ನಿಲ್ಲಿಸಿ ಬಿಡುತ್ತಾನೆ, ನಾನು ಯುದ್ಧಕ್ಕೆ ಒಪ್ಪಿಕೊಂಡು ಬಿಟ್ಟರೆ ಎಂಬುದಾಗಿ ಯೋಚಿಸಿದ ಅರ್ಜುನನು ಆದಷ್ಟೂ ವಿವರವಾಗಿ ತಿಳಿದುಕೊಳ್ಳುವ ಕಾರಣದಿಂದ ಪ್ರಶ್ನೆಗಳನ್ನು ಹಾಕಲಾರಂಭಿಸುತ್ತಾನೆ. ಶ್ರೀಕೃಷ್ಣನು ಹೇಳಿದ 53 ಶ್ಲೋಕಗಳ ಸಂಪೂರ್ಣವಾದ ವೇದೋಪನಿಷತ್ ಶ್ರುತಿ ಸ್ಮೃತಿಗಳಿಂದ ಉಲ್ಲೇಖಿಸಲ್ಪಟ್ಟಂತಹ ಈ ಬ್ರಹ್ಮವಿದ್ಯೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಬೇಕೆಂಬ ಆಸೆಯನ್ನು ಇಟ್ಟುಕೊಂಡು ಪ್ರಶ್ನೆಯನ್ನು ಅರ್ಜುನನು ಹಾಕಲು ಆರಂಭಿಸುತ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನ ಈ ಪ್ರಶ್ನೆಗಳು ಸಕಲ ಜೀವರಾಶಿಗಳಿಗೆ ಮಹದುಪಕಾರವನ್ನು ಮಾಡುತ್ತಾ ಇದೆ. ಈ ಪ್ರಶ್ನೆಗಳನ್ನು ಕೇಳದೆ ಹೋಗಿದ್ದರೆ ಕೃಷ್ಣನು ಇಷ್ಟೊಂದು ವಿವರಣೆಗಳನ್ನು ಕೊಡುತ್ತಿರಲೇ ಇರಲಿಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ ಎಂಬ ಒಂದು ಶ್ಲೋಕದಿಂದ 3ನೇ ಅಧ್ಯಾಯವಾಗಿರುವಂತಹ ಕರ್ಮಯೋಗವನ್ನು, 4ನೇ ಅಧ್ಯಾಯವಾಗಿರುವಂತಹ ಕರ್ಮ ಸಂಬಂಧವಾದ ಜ್ಞಾನಯೋಗವನ್ನು ಈ ಒಂದು ಶ್ಲೋಕದಲ್ಲಿಯೇ ತುಂಬಿಸಿಟ್ಟ ಪರಮಾತ್ಮನು ಅಲ್ಲಿಗೆ ನಿಲ್ಲಿಸಿ ಬಿಡುತ್ತಿದ್ದನು. ಇದು ಹೇಗಪ್ಪ ಇದೆ ಅಂದರೆ, ಈ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ ಎಂಬ ಒಂದು ಶ್ಲೋಕವು ನಮ್ಮ ಈಗಿನ ಕಾಲದಲ್ಲಿ ಸಂವಿಧಾನಾತ್ಮಕವಾಗಿ ನಡೆಯುತ್ತಿರುವಂತಹ ಪ್ರತಿಯೊಂದು ಸರ್ಕಾರಗಳಲ್ಲಿಯೂ ಚರ್ಚೆ ಮಾಡಿ ಒಂದು ಕಾನೂನನ್ನು ಮಾಡುವಂತೆ, ಇಲ್ಲ ಸಂವಿಧಾನವನ್ನು ಬರೆದಿಟ್ಟಂತೆ, ಸಂವಿಧಾನದ ಪೂರ್ವಭಾವಿಯಾಗಿ ಮೂಲಭೂತವಾಗಿರುವಂತಹ ವ್ಯವಸ್ಥೆಯನ್ನು ವರ್ಣಿಸುವಂತೆ ಒಂದೊಂದು ಪದದಲ್ಲಿಯೇ ಹೇಳಿಬಿಟ್ಟರೆ ಸಕಲ ಜೀವರಾಶಿಗಳಿಗೂ ಸಕಲ ಕಾಲಕ್ಕೂ ಆಗುಹೋಗುಗಳು ನಡೆಯುತ್ತಿರುವುದು ಪ್ರಕೃತಿಗೆ ಅನುಗುಣವಾಗಿ ಆದರೂ
ಒಂದೊಂದು ಜೀವವು ಒಂದೊಂದು ಸಂದರ್ಭದಲ್ಲಿಯೂ ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು, ಪ್ರತಿಸ್ಪಂದಿಸಬೇಕು ಮತ್ತು ಕರ್ಮೋದ್ಯುಕ್ತನಾಗಬೇಕು, ಯಾವ ಯಾವ ಕರ್ಮಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಯಾವುದು ಕರ್ತವ್ಯವಾಗುತ್ತದೆ, ಯಾವುದು ಕರ್ತವ್ಯವನ್ನು ಮಾಡದಿದ್ದಾಗ ಕರ್ಮಲೋಪವಾಗುತ್ತದೆ, ಕರ್ಮಲೋಪವಾದಾಗ ಯಾವ ಒಂದು ಫಲವು ಸಿಕ್ಕುತ್ತದೆ ಎಂಬ ಎಲ್ಲ ವಿವರಣೆಗಳನ್ನು ಸಂವಿಧಾನದಲ್ಲಿ ಅಥವಾ ಸಂವಿಧಾನದ ಮೂಲ ಸೂಚಿಯಲ್ಲಿ ತಿಳಿಸುವುದೇ ಇಲ್ಲ. ಆ ಒಂದು ಸಿದ್ಧಾಂತದ ಮೇಲೆ ವಿವರಣಾತ್ಮಕವಾಗಿ ಪ್ರತಿಯೊಂದು ಆಗುಹೋಗುಗಳಿಗೂ ಪ್ರತಿಯೊಂದು ಕರ್ಮಗಳಿಗೂ ಕ್ರಮವಾಗಿ ಕಾಲಾನುಕ್ರಮದಲ್ಲಿ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು, ಅದು ಪ್ರತಿ ಜೀವಿಸುವುದಕ್ಕೆ ಹೇಗೆ ಅನುಕೂಲಕರವಾಗಿರಬೇಕು ಮತ್ತು ಪ್ರತಿ ಜೀವಿಯು ಈ ಒಂದು ದಿವ್ಯ ವ್ಯವಸ್ಥೆಯೊಳಗೆ ಉತ್ತರೋತ್ತರಾಭಿವೃದ್ಧಿಯನ್ನು ಹೊಂದಬೇಕು ಎಂಬುದನ್ನು ಪರಮಾತ್ಮನು ಸಂಪೂರ್ಣವಾಗಿ ವಿವರವಾಗಿ ಅರ್ಜುನನಿಗೆ ಹೇಳಲೇ ಇಲ್ಲ. ಈಗಿನ ಸರ್ಕಾರಗಳು ಮಾಡುವ ಸಂವಿಧಾನದಂತೆ ಸಾಮಾನ್ಯ ಮನುಷ್ಯನಿಗೆ ಅವುಗಳೆಲ್ಲದರ ಅವಶ್ಯಕತೆ ಇಲ್ಲವಾದರೂ ಸರ್ಕಾರಗಳು ಒಂದು ಚೌಕಟ್ಟಿನಲ್ಲಿ ತನ್ನ ಕರ್ಮವನ್ನು, ಕಾರ್ಯವನ್ನು, ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಹೇಗೆ ಸರ್ಕಾರಗಳು ಸಂವಿಧಾನಾತ್ಮಕವಾದಂತಹ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೋ ಹಾಗೆಯೇ ಪ್ರತಿ ಜೀವಿಯ ಜೀವನವನ್ನು ಮಾರ್ಪಡಿಸಿ ಸಂಸ್ಕರಿಸಿ ಸರ್ವತೋಮುಖ ಅಭಿವೃದ್ಧಿಗೆ ಒಳಪಡುವಂತೆ ಪಥವನ್ನು ನಿರ್ಮಿಸಿ ಜೀವನವನ್ನು ನಡೆಸುವುದಕ್ಕೆ ಅನುಕೂಲಕರವಾಗಿ ಮಾಡಿಕೊಡಬೇಕಾಗುತ್ತದೆ. ಅದು ಸರ್ಕಾರದ ಹೊಣೆಯಾಗಿರುತ್ತದೆ. ಹೇಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಿಕೊಡಬೇಕಾಗುತ್ತದೋ ಹಾಗೆಯೇ ಇಲ್ಲಿ ಶ್ರೀಕೃಷ್ಣನು ದಿವ್ಯ ವ್ಯವಸ್ಥೆಗೆ ಸಂವಿಧಾನಾತ್ಮಕವಾಗಿರುವಂತಹ ಒಂದು ಚೌಕಟ್ಟನ್ನು ಮಾತ್ರ 11ನೆಯ ಶ್ಲೋಕದಿಂದ 53ನೆಯ ಶ್ಲೋಕದವರೆಗೆ ತಿಳಿಸಿಬಿಟ್ಟನು. ಈ ಒಂದೊಂದು ಶ್ಲೋಕವನ್ನು ವಿವರಣಾತ್ಮಕವಾಗಿ ತಿಳಿದುಕೊಂಡು ಪ್ರತಿ ಜೀವಿತ ಕಾಲದಲ್ಲಿ ಆಯಾಯ ಸಂದರ್ಭಗಳಲ್ಲಿ ಯಾವ ಯಾವ ಸನ್ನಿವೇಶಗಳು ಒದಗುವುದೋ ಆಯಾಯ ಸನ್ನಿವೇಶಗಳಿಗೆ ತಕ್ಕಂತೆ ಯಾವ ರೀತಿ ಕರ್ಮಗಳನ್ನು, ಕರ್ತವ್ಯವನ್ನು ನಿಭಾಯಿಸಬೇಕು, ಜೀವನ ಪಯಣವನ್ನು ಮುಂದುವರಿಸಬೇಕು ಎಂಬ ವಿವರಣೆಗಳನ್ನು ಕೃಷ್ಣನು ಕೊಡಲಿಲ್ಲವಲ್ಲ ಎಂಬ ಕಾರಣದಿಂದ ಅರ್ಜುನನು ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಲೋಸುಗ ಕೃಷ್ಣನಿಗೆ ಈ ಪ್ರಶ್ನೆಗಳನ್ನು ಹಾಕುತ್ತಾನೆ. ಇಲ್ಲಿಂದ ನಿಜವಾಗಿಯೂ ಅರ್ಜುನನ ಪ್ರಶ್ನಾತ್ಮಕವಾದಂತಹ ಒಂದು ಭಾವ ಕೃಷ್ಣನಿಂದ ಎಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಹಂಬಲ. ಬರೀ ಧರ್ಮ ವ್ಯಾಖ್ಯೆಯನ್ನಷ್ಟೇ ನಾನು ಪಡೆದುಕೊಂಡು ಕರ್ಮವನ್ನು ಆಚರಿಸಿ ಬಿಟ್ಟರೆ ಇದರ ವಿವರಗಳನ್ನು ಕೃಷ್ಣನು ತಿಳಿಸುವುದೇ ಇಲ್ಲ ಎಂಬ ಕಾರಣದಿಂದ ಅರ್ಜುನನು ಸಂಪೂರ್ಣವಾಗಿ ಈ ಒಂದು ಜ್ಞಾನದ ಆಳವನ್ನು, ಉದ್ದಗಲಗಳನ್ನು ಪರಿಶೀಲಿಸಿ ತಿಳಿದುಕೊಳ್ಳುವ ಹಂಬಲದಿಂದ ಈ ಪ್ರಶ್ನೆಗಳನ್ನು ಹಾಕುತ್ತಾನೆ. ಇದು ಅರ್ಜುನನಿಗೆ ಕ್ಷಾತ್ರ ಕುಲದಲ್ಲಿ ಬಂದಂತಹ
ಕ್ಷಾತ್ರ ತೇಜಸ್ಸಿನಿಂದ ಯುದ್ಧ ವಿದ್ಯಾ ವಿಶಾರದನಾಗಿರುವಂತಹ ಸ್ಥಿತಿಯಲ್ಲಿರುವಾಗ ಈ ಬ್ರಹ್ಮವಿದ್ಯೆಯ ಅವಶ್ಯಕತೆ ಇರುವುದೇ ಇಲ್ಲ. ಆದರೂ ಅರ್ಜುನನಿಗೆ ಒಂದು ದ್ವಂದ್ವವು ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತದೆ. ತಾನು ಈ ಬ್ರಹ್ಮವಿದ್ಯೆಯ ಸಹಾಯದಿಂದ ಬ್ರಾಹ್ಮಿ ಸ್ಥಿತಿಯನ್ನು ತಲುಪಿಬಿಟ್ಟರೆ ಈ ಯುದ್ಧವಾಡುವ ಪ್ರಸಂಗವೇ ನನಗೆ ಬರಬೇಕಾಗಿಲ್ಲ. ವ್ಯಾಸಾದಿ ಋಷಿಗಳಂತೆ ನಾನು ತಪಸ್ಸಿಗೆ ಹೋಗಿ ಬಿಡಬಹುದು ಎಂಬ ಆಲೋಚನೆಯನ್ನು ಮಾಡುತ್ತಾ ತಾನು ಕ್ಷತ್ರಿಯನು, ಕ್ಷಾತ್ರಕುಲ ಸಂಪನ್ನನು, ಕ್ಷಾತ್ರ ವಿದ್ಯಾ ಪರಿಣಿತನು, ಈ ಯುದ್ಧರಂಗದಲ್ಲಿ ಕ್ಷಾತ್ರ ವಿದ್ಯೆಯಿಂದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪ್ರತಿಷ್ಠಾಪಿಸುವುದಕ್ಕೆ ಶ್ರೀಕೃಷ್ಣನಿಗೆ ಸಹಾಯ ಮಾಡಬೇಕೆಂಬುದನ್ನು ಪರಿಗಣಿಸಲೇ ಇಲ್ಲ. ಬ್ರಹ್ಮವಿದ್ಯೆಯನ್ನು ನಾನು ಕಲಿತು ಬಿಟ್ಟರೆ ಎಲ್ಲ ರೀತಿಯ ಅನುಕೂಲಗಳು ಆಗಿ ಹೋಗುವುದು. ಜೀವನ ಸಾರ್ಥಕ್ಯವು ಇದರಲ್ಲಿ ಅಡಗಿದೆ ಎಂಬುದಾಗಿ ಗ್ರಹಿಸಿದ ಅರ್ಜುನನು ಕ್ಷಾತ್ರ ವಿದ್ಯೆಯನ್ನು ಕಲಿತವನಾದರೂ ಬ್ರಹ್ಮವಿದ್ಯೆಗೆ ಮನಸ್ಸನ್ನು ಕೊಟ್ಟು ಬಿಡುತ್ತಾನೆ. ಆ ಕಾರಣದಿಂದಲೇ ಈ ಪ್ರಶ್ನೆಗಳನ್ನು ಹಾಕಲಾರಂಭಿಸುತ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ರಜೇತ ಕಿಂ. ಈ ಪ್ರಶ್ನೆಯಿಂದ ಬ್ರಹ್ಮವಿದ್ಯೆಯು ಕೇವಲ ಬ್ರಾಹ್ಮಣ ವರ್ಣದವರಿಗೆ ಮಾತ್ರವಲ್ಲ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೂ ಸಹಾಯವನ್ನು ಮಾಡಲಿ ಎಂಬ ಒಂದು ಕಾರಣದಿಂದಲೇ ಅರ್ಜುನನು ಸಕಲ ಜೀವರಾಶಿಗಳಿಗೂ ಅನುಕೂಲವಾಗಿರುವಂತಹ ಈ ಒಂದು ದಿವ್ಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳಲೇಬೇಕೆಂದು ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ನಾವು ಹೇಗಪ್ಪ ಈ ಸಕಲ ಜೀವರಾಶಿಗಳಲ್ಲಿ ಸ್ಥಿತಪ್ರಜ್ಞನನ್ನು ತಿಳಿದುಕೊಳ್ಳುವುದು, ಅವನ ಲಕ್ಷಣಗಳೇನು, ಅವನ ಭಾಷೆ ಏನು, ಅವನ ಇರುವ ರೀತಿ ನೀತಿಗಳೇನು ಎಂಬುದಾಗಿ ಪ್ರಶ್ನೆಯನ್ನು ಹಾಕಲಾರಂಭಿಸಿದ್ದಾನೆ. ಸಮಾಧಿಸ್ತಸ್ಯ ಕೇಶವ. ನೋಡಿ, ಪದಗಳು ಒಂದಕ್ಕೊಂದು ಭಿನ್ನವಾಗಿದೆ. ಆದರೆ ಇಲ್ಲಿ ಬರೆಯುವಾಗ, ಅರ್ಥವನ್ನು ಬರೆಯುವಾಗ ಸಾಮಾನ್ಯವಾಗಿ ಸಮಾಧಿ, ಸಮಾಧಿಸ್ಥ ಎಂಬುದನ್ನು ಸ್ಥಿತಪ್ರಜ್ಞ ಎಂಬುದಕ್ಕೆ ಸಮನಾಗಿಯೇ ನೋಡಿಬಿಡುತ್ತಾರೆ. ನಂತರದಲ್ಲಿ ಸ್ಥಿತಧಿ ಎಂಬುದನ್ನು ಈ ಸ್ಥಿತಪ್ರಜ್ಞ ಸಮಾಧಿಸ್ಥ ಎಂಬುದಕ್ಕೆ ಹೋಲಿಸಿ ಬಿಡುತ್ತಾರೆ. ಹಾಗಾಗಿ ಒಂದೊಂದು ಪದವು ಒಂದೊಂದು ಸ್ತರವನ್ನು ತೋರಿಸುತ್ತಿದೆ. ಒಂದೊಂದು ಪದವು ವಿಶೇಷವಾದ ಪದಾರ್ಥವನ್ನು ಹೊಂದಿದೆ, ಶಬ್ದಾರ್ಥವನ್ನು ಹೊಂದಿದೆ. ಅದರಲ್ಲಿರುವ ಭಾವಾರ್ಥವನ್ನು ತಿಳಿದುಕೊಳ್ಳಬೇಕು. ಇವುಗಳೆಲ್ಲ ರೀತಿಯಲ್ಲಿ ತಿಳಿದುಕೊಂಡ ನಂತರದಲ್ಲಿ ತತ್ವವೇನಿರಬಹುದೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬ ಒಂದು ಕಾರಣದಿಂದ ಎಲ್ಲ ಪದಗಳನ್ನು ಒಂದೇ ಸಮ ಅಲ್ಲವೆಂಬುದಾಗಿ ಅರ್ಜುನನಿಗೆ ತಿಳಿದು ಹೋಗಿದೆ. ಆ ಕಾರಣದಿಂದಲೇ ಪ್ರತಿ ಪದವನ್ನು ಪ್ರಯೋಗ ಮಾಡುತ್ತಾ ಸಮಾಧಿಸ್ತಸ್ಯ ಕೇಶವ, ಸ್ಥಿತಪ್ರಜ್ಞನು ಸಮಾಧಿಯಲ್ಲಿರುವಾಗ ಅವನ ಭಾಷೆ ಯಾವುದು, ಅವನ ರೀತಿ ನೀತಿಗಳು ಯಾವುದು, ಅವನನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ, ಮತ್ತು ಸ್ಥಿತಧಿ ಅವನು ಯಾವಾಗ ಸ್ಥಿತಧಿ ಆಗುತ್ತಾನೆ, ಯಾವಾಗ ನಾವು ಅವನನ್ನು ಸ್ಥಿತಧಿ ಎಂಬುದಾಗಿ ಹೇಳಬೇಕು ಎಂಬುದಾಗಿ ಪ್ರಶ್ನೆಯನ್ನು ಹಾಕುತ್ತಾನೆ.
ಎಲೈ ಕೇಶವ, ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣವೇನು? ಅವನು ಏನನ್ನು ಮಾತನಾಡುತ್ತಾನೆ, ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬ ಸಾಮಾನ್ಯ ಅರ್ಥವನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಪ್ರಶ್ನೆ ಬಹಳ ಆಳವಾದಂತಹ, ಅತ್ಯಂತ ಗಹನವಾದಂತಹ ಪ್ರಶ್ನೆ. ಬರೀ ಒಂದೊಂದು ಪದಗಳಿಗೆ ಅರ್ಥವನ್ನು ಹೇಳಿದರೆ ಸಾಕಾಗಲಾರದು. ಶಬ್ದಾರ್ಥ ಪ್ರತಿಪದಾರ್ಥಗಳಿಂದ ಏನನ್ನೂ ತಿಳಿದುಕೊಳ್ಳಲಾಗುವುದಿಲ್ಲ. ಎಂಬುದಕ್ಕೆ ಶ್ರೀಕೃಷ್ಣನು ಕೊಡುವ ಉತ್ತರಗಳೇ ಸಾಕ್ಷಿ. ಇದಕ್ಕೆ ಶ್ರೀಕೃಷ್ಣನು ಉತ್ತರವನ್ನು ಕೊಡುತ್ತಾ ಇದ್ದಾನೆ. 55ನೇ ಶ್ಲೋಕ, 2ನೇ ಅಧ್ಯಾಯ ಸಾಂಖ್ಯಯೋಗ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ಯ ತದೋಚ್ಯತೆ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಸ್ಥಿತಪ್ರಜ್ಞನೆಂದು ನಾವು ತಿಳಿದುಕೊಳ್ಳಬೇಕು ಎಂದರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ನೋಡಿ, ಮನಸ್ಸೆಂಬ ಪದವನ್ನು ಪರಮಾತ್ಮನು ಇಲ್ಲಿ ಪ್ರಯೋಗ ಮಾಡುವುದರ ಮೂಲಕವಾಗಿ ಎಲ್ಲರಿಗೂ ಮನಸ್ಸೆಂದರೆ ತಿಳಿದಿರುವ ವಿಷಯ. 53 ಶ್ಲೋಕದವರೆಗೆ ಬುದ್ಧಿಯ ಬಗ್ಗೆ, ಬುದ್ಧಿಯೋಗದ ಬಗ್ಗೆ ತಿಳಿಸಿದ ಪರಮಾತ್ಮನು ಈಗ ಮನಸ್ಸನ್ನು, ಮನಸ್ಸಿನ ಪ್ರಭಾವವನ್ನು, ಮನಸ್ಸಿನ ಸ್ಥಿತಿಗತಿಗಳನ್ನು, ಮನಸ್ಸಿನ ರಚನೆಯನ್ನು, ಮನಸ್ಸು ಎಂಬುದು ಏನು ಎಂಬುದನ್ನು ಇಲ್ಲಿ ತೋರಿಸಿಕೊಡುತ್ತಿದ್ದಾನೆ. ಇದುವರೆಗೆ ನಾವು ಬುದ್ಧಿಯ ಮತ್ತು ಧೀಶಕ್ತಿಯ ವಿಷಯಗಳನ್ನು ತಿಳಿದುಕೊಂಡೆವು. ಈಗ ಮನಸ್ಸನ್ನು ಪರಮಾತ್ಮನು ತಿಳಿಸಲು ಹೊರಟಿದ್ದಾನೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಮನೋಗತಾನ್. ಅಂದರೆ ಎಲ್ಲ ಆಸೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ, ಅಪೇಕ್ಷೆಗಳು, ಇಷ್ಟಗಳು, ಇಷ್ಟ అయిష్టಗಳು, ಇಷ್ಟವಿಲ್ಲದಿರುವಿಕೆಯು ಮತ್ತು ಬಯಕೆಯು ಎಲ್ಲವನ್ನೂ ಮನೋಗತಾನ್ ಎಂಬುದಾಗಿ ಪರಮಾತ್ಮನು ಒಂದೇ ಪದದಲ್ಲಿ ಹೇಳುತ್ತಿದ್ದಾನೆ. ಅಂದರೆ ಏನರ್ಥವಾಯಿತು ಎಂದರೆ, ಇದುವರೆಗೆ ಬುದ್ಧಿಯು ಬಹುಶಾಖಾಶ್ಚ ಅನಂತಾಶ್ಚ ಅಂತ ಹೇಳಿದ ಪರಮಾತ್ಮನು ಮನಸ್ಸು ಯಾವ ರೀತಿ ಇರುವುದೆಂಬುದನ್ನು ತಿಳಿಸುತ್ತಿದ್ದಾನೆ. ಎಲ್ಲ ಕಾಮನೆಗಳನ್ನು ತುಂಬಿಕೊಂಡಿರುವಂಥದ್ದೇ ಮನಸ್ಸು. ಮನಸ್ಸಿನಲ್ಲಿ ಕಾಮನೆಗಳ ಹೊರತಾಗಿ, ಆಸೆಗಳ ಹೊರತಾಗಿ, ಅಪೇಕ್ಷೆಗಳ ಹೊರತಾಗಿ ಇಷ್ಟ ಮತ್ತು ಆಪ್ಯಾಯಮಾನವಾಗಿರುವಂತಹ, ರಂಜನೀಯವಾಗಿರುವಂತಹ, ರಸಾಸ್ವಾದವನ್ನು ಒಳಗೊಂಡಿರುವಂತಹ ಸಕಲ ವಸ್ತುಗಳು, ವಿಷಯಗಳು ಮನಸ್ಸೆಂಬ ಮಹಾಸಾಗರದಲ್ಲಿ ಅಡಗಿರುತ್ತದೆ. ಆ ಒಂದು ಸರ್ವಾನ್ ಕಾಮಾನ್, ಎಲ್ಲ ರೀತಿಯ ಆಸೆಗಳನ್ನು, ಬಯಕೆಗಳನ್ನು, ಕಾಮನೆಗಳನ್ನು ಯಾರು ಬಿಟ್ಟು ಬಿಡುತ್ತಾರೆಯೋ, ಪ್ರಜಹಾತಿ ಬಿಟ್ಟು ಬಿಡುತ್ತಾರೆಯೋ. ಮನಸ್ಸಿನಿಂದ ಬಿಟ್ಟು ಬಿಡುವುದು ಎಂದರೆ ಹೇಗೆ? ಎಲ್ಲರಿಗೂ ಮನಸ್ಸುಂಟು, ಬುದ್ಧಿಯೂ ಉಂಟು, ಪ್ರಜ್ಞೆಯೂ ಉಂಟು. ಪ್ರಜ್ಞೆ, ಬುದ್ಧಿ, ಮನಸ್ಸುಗಳ ವಿಷಯದಲ್ಲಿ ಯಾರು ಚರ್ಚೆ ಮಾಡುವುದೇ ಇಲ್ಲ. ಏಕೆಂದರೆ ಎಲ್ಲರಿಗೂ ವ್ಯತ್ಯಾಸಗಳೂ ಗೊತ್ತಾಗುತ್ತದೆ. ಎಲ್ಲ ದೇಹದ ಒಳಗೆಯೇ ಇವು ಮೂರುಗಳು ಕೆಲಸ ಮಾಡುತ್ತಿರುತ್ತವೆ.
ಇದನ್ನು ಸ್ಪಷ್ಟವಾಗಿ ಇಂದ್ರಿಯ ಗೋಚರವಲ್ಲದಿದ್ದರೂ ಬಿಡಿಸಿ ಬಿಡಿಸಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯು ಪ್ರತಿಯೊಬ್ಬರಿಗೂ ಇರುತ್ತದೆ. ಆ ಕಾರಣದಿಂದ ಪ್ರಜ್ಞೆ, ಬುದ್ಧಿ ಮತ್ತು ಮನಸ್ಸುಗಳ ವಿಷಯದಲ್ಲಿ ಪರಮಾತ್ಮನು ಮಾತನಾಡುತ್ತಿದ್ದಾನೆ. ಸ್ಥಿತಪ್ರಜ್ಞ ಎಂಬ ವ್ಯಕ್ತಿಯ ಲಕ್ಷಣಗಳನ್ನು ತಿಳಿಸುವಾಗ ಪರಮಾತ್ಮನು ಮನಸ್ಸು, ಬುದ್ಧಿ ಮತ್ತು ಪ್ರಜ್ಞೆಗಳನ್ನು ಉಪಯೋಗಿಸಿಕೊಂಡು ವರ್ಣಿಸುತ್ತಿದ್ದಾನೆ. ಹಾಗಾಗಿ ಶ್ರೀಕೃಷ್ಣನು ಹೇಳುತ್ತಿರುವ ಈ ಒಂದು ಶ್ಲೋಕವು ಸ್ಥಿತಪ್ರಜ್ಞ ಎಂಬುದಕ್ಕೆ ಮಾತ್ರ ವಿವರಣೆಯನ್ನು ಕೊಡುತ್ತಲಿದೆ. ಎಲ್ಲ ಕಾಮನೆಗಳನ್ನು, ಬಯಕೆಗಳನ್ನು, ಆಸೆಗಳನ್ನು ಮನಸ್ಸಿನಿಂದ ಯಾರು ಹೊರಹಾಕುತ್ತಾನೆಯೋ, ಬಿಟ್ಟು ಬಿಡುತ್ತಾನೆಯೋ ಮತ್ತು ಆತ್ಮನ್ಯೇವಾತ್ಮನ ತುಷ್ಟಃ, ತನ್ನ ಆತ್ಮನಲ್ಲಿಯೇ ಸದಾಕಾಲವೂ ಸಂತೋಷದಿಂದ ಇದ್ದು ಬಿಡುತ್ತಾನೆಯೋ, ತೃಪ್ತಿಯನ್ನು ಹೊಂದಿರುತ್ತಾನೆಯೋ, ಅಂತಹವನ ಪ್ರಜ್ಞೆಯನ್ನು ಸ್ಥಿತವಾಗಿರುವುದರ ಕಾರಣದಿಂದ ಅಂತಹ ವ್ಯಕ್ತಿಯನ್ನು ಸ್ಥಿತಪ್ರಜ್ಞನೆಂದು ಹೇಳಬೇಕು. ಸ್ಥಿತಪ್ರಜ್ಞ ತದೋಚ್ಯತೆ ಎಂಬುದಾಗಿ ವರ್ಣಿಸುತ್ತಿದ್ದಾನೆ. ನೋಡಿ, ಈ ಒಂದು ಅವಸ್ಥೆಯನ್ನು ನಾವುಗಳು ಅನುಭವಿಸಿರುತ್ತೇವೆ, ಒಂದಲ್ಲ ಒಮ್ಮೆ ತಲುಪಿರುತ್ತೇವೆ. ಆದರೆ ಅದರಲ್ಲಿಯೇ ಸ್ಥಿರವಾಗಿ ನಿಂತುಕೊಳ್ಳಲಾಗುವುದಿಲ್ಲ. ಈ ಒಂದು ಸ್ಥಿತಪ್ರಜ್ಞನ ಲಕ್ಷಣಗಳು ಈ ರೀತಿ ಇರುತ್ತದೆ ಎಂಬುದಾಗಿ ತಿಳಿಸುವುದರ ಮೂಲಕ ನಾವು 4-6 ಉದಾಹರಣೆಗಳಿಂದ ಇದನ್ನು ತಿಳಿದುಕೊಳ್ಳಬಹುದು. ಆತ್ಮನ್ಯೇವಾತ್ಮನ ತುಷ್ಟಃ, ಇಲ್ಲಿ ಪರಮಾತ್ಮನು ಆತ್ಮ ಎಂಬ ಪದವನ್ನು ಪ್ರಯೋಗ ಮಾಡುತ್ತಿದ್ದಾನೆ. ಆತ್ಮನಲ್ಲಿ, ಆತ್ಮನಿಂದ, ಇಲ್ಲಿ ಆತ್ಮ ಎಂಬ ಪದವನ್ನು ಹೇಳಿದಾಗಲೆಲ್ಲ ಆತ್ಮನ್ ಎಂಬ ಅರ್ಥದಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು. ಆತ್ಮವನ್ನು ಹೊಂದಿರುವಂತಹ ವ್ಯಕ್ತಿಯು ಆತ್ಮನ್, ಆತ್ಮನ, ಆತ್ಮನಿಂದಲೇ ಎಲ್ಲವನ್ನೂ ನಿರ್ದೇಶಿಸಲ್ಪಡುತ್ತಿರುವಂತಹ ಸಕಲ ಚರಾಚರಗಳಿಗೂ ಕಾರ್ಯೋದ್ಯುಕ್ತವಾಗುವಂತೆ ಬೆಳಕನ್ನು ನೀಡುತ್ತಿರುವಂತಹ, ಶಕ್ತಿಯನ್ನು ಕೊಡುತ್ತಿರುವಂತಹ ಈ ಆತ್ಮ ಸತ್ಯ, ಸತ್ವ ಎಂಬ ಪದವನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ದೇಹಿ ಎಂದು ಇದುವರೆಗೆ ಹೇಳಿದ ಪರಮಾತ್ಮನು ಆತ್ಮನ್ ಎಂಬುದಾಗಿ ಹೇಳುತ್ತಿದ್ದಾನೆ. ಆತ್ಮವನ್ನುಳ್ಳ ದೇಹಿಯು ತನ್ನ ಆತ್ಮನಲ್ಲಿಯೇ ನೆಲೆ ನಿಲ್ಲಬೇಕು, ಸಮಸ್ಥಿತಿಯನ್ನು ತಲುಪಬೇಕು, ಸಮಾಧಾನವನ್ನು ಹೊಂದಬೇಕು. ಅಂತಹವನು ಆತ್ಮನಲ್ಲಿಯೇ ರಮಿಸುತ್ತಾನೆ, ಸಂತೋಷ ಪಡುತ್ತಾನೆ ಎಂಬುದಾಗಿ ಆತ್ಮನ್ಯೇವ ಆತ್ಮನ ತುಷ್ಟಃ, ಆಗಷ್ಟೇ ಅವನನ್ನು ನಾವು ಸ್ಥಿತಪ್ರಜ್ಞನೆಂದು ಹೇಳಬೇಕು. ಮೊದಲ ಸಾಲಿನಲ್ಲಿ ಹೇಳಿದಂತೆ ಆಸೆಗಳನ್ನು ಮನಸ್ಸಿನಿಂದ ಬಿಟ್ಟ ಮಾತ್ರಕ್ಕೆ ಅವನು ಸ್ಥಿತಪ್ರಜ್ಞನಾಗುವುದಿಲ್ಲ. ಸ್ಥಿತಪ್ರಜ್ಞನಿಗೆ ಈ ಎರಡೂ ಕ್ರಿಯೆಗಳು ಏಕಕಾಲದಲ್ಲಿ ಆಗುತ್ತದೆ. ಒಂದು ಆತ್ಮನಲ್ಲಿ ತುಷ್ಟನಾಗಿ ನೆಲೆ ನಿಲ್ಲುವುದು, ಎರಡನೆಯದು ಮನಸ್ಸಿನಲ್ಲಿ ಉದ್ಭವವಾಗುವ ಕಾಮನೆ, ಬಯಕೆಗಳೆಲ್ಲವನ್ನು ಬಿಟ್ಟು ಬಿಡುವುದು. ಈ ಎರಡು ಕ್ರಿಯೆಗಳನ್ನು ಮಾಡುವಂಥ
ವ್ಯಕ್ತಿಯನ್ನು ನಾವು ಸ್ಥಿತಪ್ರಜ್ಞನೆಂದು ಹೇಳುತ್ತೇವೆ ಎಂದು ಪರಮಾತ್ಮನು ತಿಳಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಸೋದಾಹರಣವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಶ್ರೀಕೃಷ್ಣಾರ್ಪಣಮಸ್ತು.